ರಾಹುಲ್ ಗಾಂಧಿ ಅವರ ಜೊತೆಗೆ ರಾಜ್ಯ ನಾಯಕರ ಸಭೆ ಅಂತ್ಯವಾಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ ವೀಕ್ಷಕರೇ. ಫೈನಲಿ ರಾಹುಲ್ ಗಾಂಧಿ ಅವರು ಕೈಗೆ ಸಿಕ್ಕಿದ್ದಾರೆ, ರಾಜ್ಯ ನಾಯಕರ ಕೈಗೆ ಸಿಕ್ಕಿದ್ದಾರೆ. ಮೂರು ಸಲ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಬಂದ್ರು, ಆದರೂ ಸಹ ಅದು ಸಾಧ್ಯ ಆಗಿರಲಿಲ್ಲ. ಫೈನಲಿ ಈಗ 3 ದಿನಗಳ ನಂತರ ರಾಹುಲ್ ಗಾಂಧಿ ಅವರು ಕೈಗೆ ಸಿಕ್ಕಿದ್ದಾರೆ. 3 ದಿನದಿಂದ ಡೆಲ್ಲಿನಲ್ಲೇ ಇದ್ದಾರೆ ನಾಯಕರು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಮಹತ್ವದ ಸಭೆ ಅಂತ್ಯವಾಗಿದೆ. ಕೊನೆಗೂ ರಾಜ್ಯ ನಾಯಕರ ಕೈಗೆ ರಾಹುಲ್ ಗಾಂಧಿ ಅವರು ಸಿಕ್ಕಿದ್ದಾರೆ. ಅಬ್ಬಬ್ಬಬ್ಬ, ರಾಹುಲ್ ಗಾಂಧಿ ಅವರನ್ನ ಹಿಡಿಯೋ ಅಷ್ಟರಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಸಾಕಾಗೋಗ್ಬಿಟ್ಟಿದೆ. ಏನು ಸಿಗ್ತಾನೆ ಇರಲಿಲ್ಲ. ಈಗ ಬಂದೆ, ಆಗ ಬಂದೆ, ನಾಳೆ ಬಂದೆ, ಇವತ್ತು ಬಂದೆ ಅಂತ ಹೇಳ್ಕೊಂಡೇ ಓಡಾಡ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ 3 ದಿನ ಆಯಿತು ವೀಕ್ಷಕರೇ. 3 ದಿನದಿಂದ ಡೆಲ್ಲಿನಲ್ಲೇ ಇದ್ದಾರೆ. ಫೈನಲಿ ಈಗ ರಾಹುಲ್ ಗಾಂಧಿ ಅವರ ಜೊತೆಗೆ ಸಭೆ ಅಂತ್ಯವಾಗಿದೆ. ಯಾವುದೇ ಸಂದರ್ಭದಲ್ಲೂ ಬೇಕಾದರೂ ಫೈನಲ್ ಪಟ್ಟಿ ಹೊರಬೀಳಬಹುದು. ಸಭೆ ಬಳಿಕ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ನಾಯಕರು. ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಸೊ ಸಭೆ ಬಳಿಕ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ನಾಯಕರು. ಅಲ್ಲಿಗೆ ಗುಡ್ ನ್ಯೂಸ್. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಯಾರೆಲ್ಲ ಸಚಿವರಾಗಬೇಕು ಅಂತ ಮಹದಾಸೆಯನ್ನು ಹೊಂದಿದ್ದಾರೆ, ಅವರಿಗೆಲ್ರಿಗೂ ಸಹ ಕೆಲವೇ ಗಂಟೆಗಳಲ್ಲಿ ಒಳ್ಳೆ ನ್ಯೂಸ್ ಬರುತ್ತೆ, ಗುಡ್ ನ್ಯೂಸ್ ಬರುತ್ತೆ, ಶುಭ ಸುದ್ದಿ ಬರುತ್ತೆ. ಸೊ ನಾಳೆ ಶುಭ ಶುಕ್ರವಾರ ಆಗುತ್ತೆ. ಯಾರೆಲ್ಲ ಮಂತ್ರಿ ಆಗಬೇಕು ಅಂತ ಆಸೆನ ಇಟ್ಕೊಂಡಿದ್ದಾರೆ ಅವ್ರಿಗೆ ಸೊ ಈಗ ಫುಲ್ ಪ್ಲೆಜ್ಡ್ ಕ್ಯಾಬಿನೆಟ್ ರಚನೆ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. 20 ಸ್ಥಾನ ಖಾಲಿ ಇದೆ. 20 ಸ್ಥಾನಕ್ಕೂ ಹೈಕಮಾಂಡ್ ಸಚಿವರನ್ನು ತುಂಬುವಂತಹ ವಿಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ ಅಥವಾ ಎಷ್ಟು ಸ್ಥಾನಗಳನ್ನು ಉಳಿಸ್ಕೋತಾರೆ? ಡಿ.ಕೆ. ಶಿವಕುಮಾರ್ ಅವರು ಫೈನಲಿ ಯುದ್ಧವನ್ನು ಗೆದ್ದಿರುವ ರೀತಿಯಲ್ಲಿ ಪಾಪ ಅವ್ರಿಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಎಷ್ಟು ಸಲ ಅಂತ ಹೋಗೋದು ಡೆಲ್ಲಿಗೆ, ಎಷ್ಟು ಅಂತ ವೆಯ್ಟ್ ಮಾಡೋದು ಅಂತ. ರಾಹುಲ್ ಗಾಂಧಿ ಅವ್ರ ಕೈಗೆ ಸಿಗ್ತಿರಲಿಲ್ಲ. ಒಂದು ಈ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ, ಮಗದೊಂದು ಕಡೆ ಪಾರ್ಲಿಮೆಂಟ್ ಸೆಷನ್ನು, ಇದೆಲ್ಲದರ ನಡುವೆ ಸುದ್ದಿಗೋಷ್ಠಿ ಬೇರೆ, ಆಮೇಲೆ ನನ್ನ ಮೈಕ್ ಬೇರೆ ಆಫ್ ಮಾಡಿಬಿಟ್ರು, ನಾನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಪಾರ್ಲಿಮೆಂಟಲ್ಲಿ ಅಂತ ಅವ್ರು ಹೇಳಿದ್ದಂಥ ರೀತಿ, ಆಮೇಲೆ ಈಡಿಯಟ್ ಅನ್ನುವ ವರ್ಡ್ ಏನು ಪದ ಬಳಕೆ ಮಾಡಿದ್ರು ಆ ವಿಚಾರ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಚರ್ಚೆ ಆದಂಥ ವಿಚಾರ. ಇದೆಲ್ಲದರಲ್ಲೂ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು ರಾಹುಲ್ ಗಾಂಧಿ ಅವರು. ಒಂದು ರೀತಿಗೆ ಹೆಂಗೆ ಆತಂಕ ಇತ್ತು ಅಂದರೆ ಬಹುಶಃ ಇನ್ನು ಇದಾಗೋದಿಲ್ಲ, ಮತ್ತೆ ವಾಪಸ್ ಬರಿಗೈಯಲ್ಲೇ ವಾಪಸ್ ಬರಬೇಕೇನೋಪ್ಪ ಅನ್ನುವ ರೀತಿಯಾದಂಥ ಚರ್ಚೆ ಶುರುವಾಗಿತ್ತು. ಸೋಮವಾರ ಬಹುತೇಕ ನೂತನ ಸಚಿವರ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೋಮವಾರ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚಿಸಿ ಲಿಸ್ಟ್ಗೆ ಫೈನಲ್ ಅಂಕಿತ ಬಿತ್ತ. ಗ್ರೀನ್ ಸಿಗ್ನಲ್ ಬೆನ್ನಲ್ಲೇ ಸೋಮವಾರವೇ ಪ್ರಮಾಣ ವಚನ ನಡೆಯುವಂತ ಸಾಧ್ಯತೆ ಇದೆ. ನೂತನ ಸಚಿವರ ಪಟ್ಟಿಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆದರೆ ಈಗಲೇ ಹೆಸರೆಲ್ಲ ಬಿಡುಗಡೆ ಮಾಡಲ್ಲ, ಅನೌನ್ಸ್ ಮಾಡಲ್ಲ. ಕೊನೆ ಗಳಿಗೆವರೆಗೂ ಸೀಕ್ರೆಟ್ ಆಗಿ ಇಟ್ಕೋತಾರೆ ವೀಕ್ಷಕರೇ, ಕೊನೆ ಗಳಿಗೆವರೆಗೂ ಸಹ. ಸೊ ಈಗ 13ನೇ ತಾರೀಕಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ, ವಿಧಾನಮಂಡಲ ಅಧಿವೇಶನ, ಮುಂಗಾರು ಅಧಿವೇಶನ ಇದು. ಸೊ ಅಷ್ಟರಲ್ಲಾಗಲೇ ಎಲ್ಲ ಇಲಾಖೆಗಳಿಗೂ ಸಚಿವರು ಬೇಕು. ಇಲ್ಲ ಅಂದರೆ ಪ್ರತಿಪಕ್ಷ BJP ಮತ್ತು JDS ಅಸ್ತ್ರಗಳನ್ನು ರೆಡಿ ಮಾಡಿ ಇಟ್ಕೊಂಡಿರುತ್ತೆ. ಯಾಕಂದರೆ ಒಂದು ಕಡೆ ರಾಜ್ಯದಲ್ಲಿ ಬರ ಇದೆ, ರೈತರು ಕಣ್ಣೀರು ಸುರಿಸ್ತಾ ಇದ್ದಾರೆ, ಕೃಷಿ ಸಚಿವರೇ ಇಲ್ಲ. ಸೊ ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಇದನ್ನು ನೋಡಲಾಗ್ತಾ ಇದೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ತಿಮ್ಮೇಗೌಡ, ಫೈನಲಿ ಡಿ.ಕೆ. ಶಿವಕುಮಾರ್ ಅವರು ಏನು ಅನ್ಕೊಂಡಿದ್ರು ಅದನ್ನು ಸಾಧಿಸಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೈಗೆ ಸಿಕ್ಕಿದ್ದಾರೆ. ಸೊ ಏನಾಗಿದೆ ನಿಜಕ್ಕೂ ಸಹ ಡಿ.ಕೆ. ಶಿವಕುಮಾರ್ ಅವರು ಏನು ಅನ್ಕೊಂಡಿರೋದು ಸಾಧ್ಯ ಆಗಿದೆಯಾ? ಪಟ್ಟಿಗೆ ಸೈನ್ ಹಾಕಲಾಗಿದೆ ಅಥವಾ ಅಂಕಿತ ಬಿದ್ದಿದೆಯಾ ಅಥವಾ ಬರೀ ಚರ್ಚೆಗೆ ಮಾತ್ರ ಇದು ಸೀಮಿತವಾಗಿದೆಯಾ ಅಂತ? ಪಟ್ಟಿಗೆ ಬಹುತೇಕ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪಟ್ಟಿಯನ್ನು ಏನು ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ ಶಿವಶಂಕರ್. ಯಾಕಂತ ಹೇಳಿದ್ರೆ ನಾವೇ ಒಂದು ಪಟ್ಟಿಯನ್ನು ಕಳಿಸ್ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿ ವಾಪಸ್ ಕಳಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ PNS ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 1 ತಿಂಗಳಿಂದಲೂ ಕೂಡ ಈ ಒಂದು ಸಂಪುಟ ವಿಸ್ತರಣೆ ಕಸರತ್ತು ನಡೀತಲೇ ಇತ್ತು. ಯಾಕಂತ ಹೇಳಿದ್ರೆ ಏನು AICC ಅಧಿನಾಯಕ ರಾಹುಲ್ ಗಾಂಧಿರವರು ಯುವ ನಾಯಕರಿಗೆ, ಹೊಸ ಯುವ ಮುಖದ ಹೊಂದಿರತಕ್ಕಂಥ ಯುವ ಶಾಸಕರುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಫ್ರೇಮನ್ನು ಹಾಕ್ಕೊಟ್ಟಿದ್ರು. ಆ ಫ್ರೇಮ್ ಆಧಾರಿತವಾಗಿಯೇ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಬನ್ನಿ ಅನ್ನುವಂಥ ನಿಟ್ಟಲ್ಲಿ ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಅದರ ಆಧಾರದ ಮೇಲೆಯೇ 2-3 ಬಾರಿ ದೆಹಲಿಗೆ ಹೋಗಿ ವಾಪಸ್ಸಾದಂಥ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರೂ ಕೂಡ ಹೊಸದಾಗಿ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಹೋಗಿದ್ರು. ಕಳೆದ 3 ದಿನಗಳಿಂದಲೂ ಕೂಡ ನವದೆಹಲಿ ಠಿಕಾಣಿ ಉಳಿದ್ರು ಕೂಡ ರಾಹುಲ್ ಗಾಂಧಿಯವರು ಇವ್ರಿಗೆ ಸಮಯಾವಕಾಶವನ್ನು ಕೊಟ್ಟಿರಲಿಲ್ಲ. ಇವತ್ತು ಸಂಜೆ 5:30 ವೇಳೆಗೆ ಅಂತಿಮವಾಗಿ ಸಮಯಾವಕಾಶವನ್ನು ಕೊಟ್ಟಂಥ ರಾಹುಲ್ ಗಾಂಧಿಯವರು
AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ರಾಜ್ಯ ನಾಯಕರೊಂದಿಗೆ ಸಭೆಯನ್ನು ನಡೆಸಿದ್ರು. ಸುಮಾರು 1.5 ಗಂಟೆಗಳ ಕಾಲ ನಡೆದಂಥ ಈ ಒಂದು ಸಭೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಅಂತ್ಯಗೊಂಡಿದೆ. ಸಭೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡದೆ ಕೈ ಮುಗಿಯುತ್ತಾ DK ಶಿವಕುಮಾರ್ ಅವರು ಬೆಂಗಳೂರಿನತ್ತ ಹೊರಟಿರ್ತಕ್ಕಂಥದ್ದು. ಇನ್ನುಳಿದಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರಾಗಲಿ ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಈ ಮೂಲಕವಾಗಿ ಎಲ್ಲ ಒಂದು ಕಡೆಗೆ ಒಂದು ರೀತಿ ಏನೋ ತೀವ್ರ ಕುತೂಹಲಕ್ಕೂ ಕೂಡ ಎಡೆಮಾಡಿ ಕೊಟ್ಟಿರ್ತಕ್ಕಂಥದ್ದು. ಆದರೆ ನಮ್ಮ PNS ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ನಾಳೆ ಕಾವೇರಿ ಹೋರಾಟದ ಕಿಚ್ಚು ತೀವ್ರಗೊಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಏನಾದರೂ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮುಂದಾದರೆ ಅದು ಮತ್ತಷ್ಟು ಒಂದು ರೀತಿ ಗೊಂದಲಕ್ಕೂ ಕೂಡ ಕಾರಣವಾಗೋದು ಮತ್ತು ಪ್ರತಿಭಟನಾಕಾರರ ಆಕ್ರೋಶಕ್ಕೂ ಕೂಡ ಗುರಿಯಾಗ್ಬೋದು. ನಾಳೆ ನಾಡ್ದು ಈ ಒಂದು ಪ್ರತಿಭಟನೆಯ ಕಾವು ಕಡಿಮೆ ಆದಂಥ ಬಳಿಕ ಸೋಮವಾರ ಪ್ರಮಾಣ ವಚನಕ್ಕೆ ಮುಂದಾದರೆ ಒಳಿತು ಅನ್ನುವಂಥ ಒಂದು ಸಲಹೆಯನ್ನು ಅಂಥದ್ದೊಂದು ನಿರ್ಧಾರಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಹೀಗಾಗಿ ಒಂದು ಕಡೆಗೆ ಪಟ್ಟಿಯ ಬಗ್ಗೆ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ, ಮತ್ತೊಂದು ಕಡೆಗೆ ಹೈಕಮಾಂಡ್ ನಾಯಕರು ನಾವು ಪಟ್ಟಿಯನ್ನು ಕಳಿಸ್ಕೊಡ್ತೀವಿ ನೀವು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಸೋಮವಾರ ನಡೆಯುತ್ತೆ ಎನ್ನಲಾದಂಥ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಯಾವೆಲ್ಲ ಶಾಸಕರಿಗೆ ಆದ್ಯತೆಯನ್ನು ಕೊಡಲಾಗಿದೆ ಅಂದರೆ ಈ ಒಂದು ನೂತನ ಸಚಿವರ ಪಟ್ಟಿಯಲ್ಲಿ 20 ಮಂದಿ ಸಚಿವರ ಪಟ್ಟಿಯಲ್ಲಿ ಯಾರಿಗೆ ಅವಕಾಶವನ್ನು ಕೊಡಲಾಗಿದೆ ಅನ್ನುವಂಥ ಒಂದು ಕುತೂಹಲ ಇದೀಗ ಮತ್ತಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಆದರೆ ರಾಜ್ಯ ನಾಯಕರ ಜೊತೆಗಿನ ಸಭೆಯ ಬಳಿಕ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ಸುರ್ಜೇವಾಲ ಅವರು ಕೂಡ ಸುಮಾರು 8-10 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಸಭೆಯಲ್ಲಾದಂಥ ಚರ್ಚೆಯ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿಲ್ಲ. ಇತ್ತ DK ಶಿವಕುಮಾರ್ ಕೂಡ ಕೈ ಮುಗಿಯುತ್ತಾ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡದೆ ಬೆಂಗಳೂರಿನತ್ತ ಹೊರಟಿರ್ತಕ್ಕಂಥದ್ದು ಸಹಜವಾಗಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ಒಂದು ಕುತೂಹಲವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ತಿಮ್ಮೇಗೌಡ ಈಗ ತುಂಬಾ ಸತಾಯಿಸಿಬಿಟ್ರು ಅಂತ ಎಷ್ಟು ಅಂತ ವೆಯ್ಟ್ ಮಾಡಿದ್ರು ರಾಹುಲ್ ಗಾಂಧಿ ಅವರಿಗೆ ಅಂತ ನೋಡಿ. ಇವತ್ತು ಏನು ಸಭೆ ನಡೀತಲ್ಲ ಹಾರ್ಡ್ಲಿ 1 ಅವರ್ ಆಗಿರ್ಬೋದಪ್ಪ. ಇದು 1 ಗಂಟೆ ಸಮಯಾವಕಾಶವನ್ನ ಒಂದು 3 ದಿನದ ಹಿಂದೆನೇ ಕೊಟ್ಟಿದ್ದಿದ್ರೆ ಬಹುಶಃ ಇಷ್ಟೊತ್ತಿಗೆಲ್ಲ ಆಗೋಗ್ಬಿಡ್ತಾ ಇತ್ತು. ಸಚಿವ ಸಂಪುಟ ವಿಸ್ತರಣೆ ಅಥವಾ ಪ್ರಮಾಣ ವಚನ ಅದೆಲ್ಲ ಏನಿತ್ತು ಅದೆಲ್ಲವೂ ಸಹ ಮುಗ್ದು ಹೋಗ್ಬಿಡ್ತಾ ಇತ್ತು ಅಂತ. ಓಕೆ, ಎನಿವೆ ಏನೋ ಆಗ್ತಾ ಇದೆ ಈಗ ಅಂತ ಫೈನಲಿ. ಈಗ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರ ಎದೆ ಬಡಿತ ಯಾವ ರೀತಿಗೆ ಜಾಸ್ತಿ ಆಗ್ತಾ ಇದೆ, ಯಾವ ರೀತಿಗೆ ಅವ್ರು ಕನಸು ಕಂಡಿದ್ದಾರೆ, ಅಟ್ಲೀಸ್ಟ್ ಈಗಲಾದರೂ ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಆಸೆ ಯಾವ ರೀತಿಯಾಗಿದೆ ಅವರಿಗೆ ಅಂತ. ಖಂಡಿತವಾಗಿಯೂ ಶಿವಶಂಕರ್, ಎಷ್ಟೋ ಜನಕ್ಕೂ ಕೂಡ ಒಂದು ರೀತಿ ಕಾತುರ ಇದೆ. ಯಾಕಂತ ಹೇಳಿದ್ರೆ ಈಗಿರ್ತಕ್ಕಂಥ ಸಚಿವಾಕಾಂಕ್ಷಿಗಳ ಪಟ್ಟಿಯಲ್ಲಿ ಬಹುತೇಕ ಶಾಸಕರು ಚುನಾವಣಾ ರಾಜಕೀಯದ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ತಮ್ಮ ಚುನಾವಣಾ ರಾಜಕೀಯ ಕೊನೆಯ ದಿನಗಳಲ್ಲಿ ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ಈಗ ಮತ್ತೊಂದಿಷ್ಟು ಅಪ್ಡೇಟ್ಸ್ ನಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ. ಓಕೆ, ರಾಜ್ಯ ನಾಯಕರ ಬಳಿ ಪಟ್ಟಿಯನ್ನ ಪಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಪಟ್ಟಿ ಪಡೆದು ನಾಯಕರನ್ನ ವಾಪಸ್ ಕಳಿಸಿದ್ದಾರೆ. ತಗೊಂಡು ಅವ್ರ ಕೈಗೆ ತಗೊಂಡಿದ್ದಾರೆ ಆ ಪಟ್ಟಿನ ಅಂತ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಒಂದು ಹೊಸ ಪಟ್ಟಿನ ರೆಡಿ ಮಾಡ್ತಾರಾ, 2ನೇ ಪಟ್ಟಿನ ಸಿದ್ಧಪಡಿಸ್ತಾರಾ? ಅದರಲ್ಲಿ ಯಾರಿಗೆ ಲಕ್ಕು, ಯಾರಿಗೆ ಕೋಕು? ರಾಜ್ಯ ನಾಯಕರ ಬಳಿ ಪಟ್ಟಿಯನ್ನು ಪಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಓಕೆ, ಅಂದ್ರೆ ಇನ್ನು ಫೈನಲ್ ಆಗಿಲ್ಲ. ರಾಹುಲ್ ಗಾಂಧಿ ಅವರು ಪಟ್ಟಿ ಪಡ್ಕೊಂಡಿದ್ದಾರೆ. ಅವರು ಅದಾದ್ಮೇಲೆ ಚೆಕ್ ಮಾಡ್ತಾರೆ ಯಾರ್ಯಾರನ್ನ ಇಟ್ಕೊಳ್ಬೇಕು ಕ್ಯಾಬಿನೆಟ್ನಲ್ಲಿ ಅಥವಾ ಈ ಲಿಸ್ಟ್ನಲ್ಲಿ ಯಾರ್ಯಾರನ್ನ ನಾವು ಕನ್ಸಿಡರ್ ಮಾಡಬೇಕು ಅಂತ. ಓಕೆ, ಈಗ ತಿಮ್ಮೇಗೌಡರು ಕಂಟಿನ್ಯೂ ಆಗ್ತಾ ಇದ್ದಾರೆ. ತಿಮ್ಮೇಗೌಡರು, ಈಗ ಇದು ಫೈನಲ್ ಆಗಿಲ್ಲ, ಇನ್ನು ರಾಹುಲ್ ಗಾಂಧಿ ಅವರು ಪಟ್ಟಿ ಪಡ್ಕೊಂಡಿದ್ದಾರೆ ಅಷ್ಟೇ. ಅವರೊಂದ್ಸಲ ಎಲ್ಲವನ್ನ ಕ್ರಾಸ್ ಚೆಕ್ ಮಾಡಿ ಎಲ್ಲವನ್ನ ನೋಡ್ಕೊಂಡು ಆಮೇಲೆ ಅವ್ರು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನುವ ಮಾಹಿತಿ. ಖಂಡಿತ ಶಿವಶಂಕರ್, ರಾಜ್ಯ ನಾಯಕರ ವಿಶ್ವಾಸವನ್ನು ಪಡೆದು ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ಹಿರಿಯ ನಾಯಕ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ಪಡೆಯದೆ ಏಕಾಏಕಿಯಾಗಿ ಹೈಕಮಾಂಡೇ ನೇರವಾಗಿ ತಮ್ಮ ಪಟ್ಟಿಯನ್ನು ಕಳಿಸೋದಕ್ಕೂ ಸಾಧ್ಯ ಇಲ್ಲ. ಇವಾಗ ಕೆಲವೇ ಕ್ಷಣಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್, BK ಹರಿಪ್ರಸಾದ್ ಅವ್ರ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಆದರೆ ಒಂದಷ್ಟು ಮಂದಿ ಅಂದರೆ ಒಂದು 4-5 ಜನ ಸಚಿವರ ಹೆಸರನ್ನು ಹೈಕಮಾಂಡ್ ಶಿಫಾರಸು ಮಾಡಬಹುದು. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿಯವರವರು ಜೆನ್ಜಿ ಹೋರಾಟದ ಬಳಿಕ ರಾಹುಲ್ ಗಾಂಧಿಯವರ ಮನಸ್ಥಿತಿ ಬದಲಾಗಿದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಈ ಒಂದು CJP ಹೋರಾಟದ ಫಲವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟರಲ್ಲ, ಆ ಒಂದು ರಾಜೀನಾಮೆ ಬಳಿಕ ಯುವ ಶಕ್ತಿಯನ್ನು ಬಳಸ್ಕೊಳ್ಬೇಕು, ಯುವಕರಿಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಮುಂದಿನ 2029 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಇಂಡಿಯಾದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ, ವಿಶ್ವಾಸದಲ್ಲಿ ಇದ್ದಾರೆ. ಸೊ ಹೀಗಾಗಿ ಅದೇ ಉತ್ಸಾಹದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಸಂಸತ್ನ ಒಳಗೆ ಮತ್ತು ಹೊರಗೆ ನೀಟ್ ವಿಚಾರದಲ್ಲಿಯೇ ಮುಳುಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ನೀಟ್ ವಿಚಾರದಲ್ಲಿ ತೊಡಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಕಳೆದ 3 ದಿನಗಳಿಂದಲೂ ಕೂಡ
ರಾಜ್ಯ ನಾಯಕರಿಗೆ ಸಮಯಾವಕಾಶವನ್ನು ಕೊಟ್ಟಿರಲಿಲ್ಲ. ಈಗ ಯಾವಾಗ ರಾಜ್ಯ ನಾಯಕರಿಗೆ ಒಂದು ರೀತಿ ಕಡೆಗಣಿಸಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮಾಧ್ಯಮಗಳಲ್ಲಿ ವರದಿ ಬಿತ್ತರವಾಯಿತೋ ಆಗ ಎಚ್ಚೆತ್ತುಕೊಂಡಂಥ ರಾಹುಲ್ ಗಾಂಧಿ ಅವರು ಇವತ್ತು ಸಂಜೆ 5:30 ವೇಳೆಗೆ ಬುಲಾವನ್ನು ಕೊಟ್ಟು ಸಭೆಯನ್ನು ನಡೆಸಿದ್ದಾರೆ. ಸೊ ಹೀಗಾಗಿ ಸಿದ್ದರಾಮಯ್ಯನವ್ರನ್ನು ಕೂಡ ವಿಶ್ವಾಸಕ್ಕೆ ಪಡ್ಕೊಳ್ಬೇಕು, ಇತ್ತ ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸಕ್ಕೆ ಪಡ್ಕೊಳ್ಬೇಕು, ಮತ್ತೊಂದು ಕಡೆಗೆ ತಮ್ಮ ಒಂದು ಮಾತು ಕೂಡ ನಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಅಳೆದು ತೂಗಿ ಒಂದು ಪಟ್ಟಿಯನ್ನು ರೆಡಿ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಒಂದು ಏನು ಶಾರ್ಟ್ ಲಿಸ್ಟನ್ನು ಮಾಡ್ಕೊಂಡಂಥ ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಮತ್ತು ಡಿ ಕೆ ಶಿವಕುಮಾರ್ ಈ ಮೂವರು ನಾಯಕರ ಪಟ್ಟಿಯನ್ನು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಈ ಮೂವರು ನಾಯಕರು ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು. ಆ ಪಟ್ಟಿ ಬಗ್ಗೆ ಇವತ್ತು ಚರ್ಚೆ ಆಗಿದೆ. ಆ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರನ್ನ ಯಾರನ್ನ ಕೈ ಬಿಡಬೇಕು, ಯಾರನ್ನ ಬಿಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಆದರೆ ಅಂತಿಮವಾಗಿ ರಾಹುಲ್ ಗಾಂಧಿಯವರು ಮತ್ತು ಕರ್ನಾಟಕದವರೇ ಆಗಿರ್ತಕ್ಕಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರವರು ಅವ್ರದ್ದು ಕೂಡ ತಮ್ಮ ಪ್ರಭಾವ ಬಳಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ನಾಮಿನಿ ಸಂದರ್ಭದಲ್ಲೂ ಕೂಡ ವಿಧಾನ ಪರಿಷತ್ ಆಗಿರ್ಬೋದು ಅಥವಾ ವಿಧಾನಸಭೆ ಮತ್ತೊಂದು ಕಡೆಗೆ ಟಿಕೆಟ್ ಹಂಚಿಕೆ ಯಾವುದೇ ವಿಚಾರದಲ್ಲಾಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅದರಲ್ಲೂ ಕೂಡ ತಮ್ಮ ಹಿಂಬಾಲಕರಿಗೆ ಒಂದು ಆದ್ಯತೆಯನ್ನು ಕೊಡಿಸ್ತಾರೆ. ಸೊ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದರಲ್ಲಿ ತಮ್ಮ ಪ್ರಭಾವನ ಬಳಸೋದಕ್ಕೆ ಇಂಥದ್ದೊಂದು ತಂತ್ರಗಾರಿಕೆಯನ್ನು ಹೂಡಿರ್ಬೋದು. ಇದು ಒಂದು ಕಡೆ. ಮತ್ತೊಂದು ಕಡೆಯಾಗಿ ಯಾವಾಗ ಕರ್ನಾಟಕದಲ್ಲಿ ಕಾವೇರಿ ಹೋರಾಟದ ಕಿಚ್ಚು ಹೆಚ್ಚಾಗಿದೆಯೋ ಆ ಒಂದು ಹೋರಾಟದ ಕಿಚ್ಚಿನ ಸಂದರ್ಭದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅದು ಬೇರೆದ್ದೇ ಮೆಸೇಜ್ ಹೋಗ್ಬೋದು, ಮತ್ತೊಂದು ಕಡೆಗೆ ಆಕ್ರೋಶಕ್ಕೂ ಕೂಡ ಗುರಿ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸೋಮವಾರ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಏನಾದರೂ ಸರ್ಕಾರ ನಿರ್ಧಾರ ಮಾಡಿದ್ಯಾ, ಅದಕ್ಕೂ ಮುನ್ನ ಏನಾದರೂ ಸಚಿವರ ಪಟ್ಟಿ ಏನಾದರೂ ಲೀಕ್ ಆದರೆ ಅದು ಒಂದು ರೀತಿ ಮುಖ್ಯಮಂತ್ರಿಗಳ ಮೇಲೆ ಹೈಕಮಾಂಡ್ ಮೇಲೆ ಒತ್ತಡ ಹೆಚ್ಚಾಗ್ಬೋದು. ನೀವು ಹೇಳ್ದಂತೆ ಸಚಿವಾಕಾಂಕ್ಷಿಗಳಲ್ಲಿ ಎದೆ ಬಡಿತ ಶುರುವಾಗಿದೆ. ಅವರು ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿ ಪ್ರಭಾವವನ್ನು ಬಳಸ್ಬೋದು, ಏನು ರೀತಿ ಭಿನ್ನಮತ ಮತ್ತಷ್ಟು ಸ್ಫೋಟಗೊಳ್ಬೋದು ಅನ್ನುವಂಥ ಒಂದು ತಂತ್ರಗಾರಿಕೆಯ ಲೆಕ್ಕಾಚಾರದಲ್ಲಿ ಹೈಕಮಾಂಡೇ ಒಂದು ಲಿಸ್ಟನ್ನು ಕಳಿಸ್ಕೊಡುತ್ತೆ ಅನ್ನುವಂಥ ಒಂದು ಮಾತನ್ನು ಆಪ್ತರ ಜೊತೆ ಏನಾದರೂ ಈ ನಾಯಕರು ಹಂಚ್ಕೊಂಡಿದ್ದಾರಾ? ಇಂಥದ್ದೊಂದು ಚರ್ಚೆಯೂ ಕೂಡ ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಶಿವಶಂಕರ್, ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.